SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೆಯ ಪ್ರಶ್ನೆ, ಅಶ್ವಘೋಷ ಅವರು ಈ ಕೆಳಗಿನ ಯಾವ ರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ದರು? ಒಂದನೇ ಆಪ್ಷನ್ ಕನಿಷ್ಕ, ಎರಡನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ, ಮೂರನೇ ಆಪ್ಷನ್ ಹರ್ಷವರ್ಧನ, ನಾಲ್ಕನೇ ಆಪ್ಷನ್ ಅಶೋಕ. ಸರಿ ಉತ್ತರ ಒಂದು ಕನಿಷ್ಕ. ಎರಡನೆಯ ಪ್ರಶ್ನೆ, ಪಂಡಿತ್ ಬಸವರಾಜ್ ಅವರು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಸೇರಿದವರು? ಒಂದನೇ ಆಪ್ಷನ್ ಸಾಹಿತ್ಯ ಬೆರವಣಿಗೆ, ಎರಡನೇ ಆಪ್ಷನ್ ಸಂಗೀತ ವಾದ್ಯ ನುಡಿಸುವಿಕೆ, ಮೂರನೇ ಆಪ್ಷನ್ ಶಾಸ್ತ್ರೀಯ ಗಾಯಕ, ನಾಲ್ಕನೇ ಆಪ್ಷನ್ ಶಾಸ್ತ್ರೀಯ ನೃತ್ಯ. ಸರಿ ಉತ್ತರ ಶಾಸ್ತ್ರೀಯ ಗಾಯಕ. ಮೂರನೆಯ ಪ್ರಶ್ನೆ, ಪ್ರಸಿದ್ಧ ನವಚಂಡಿ ಜಾತ್ರೆ ವರ್ಷಕ್ಕೊಮ್ಮೆ ಡ್ಯಾಶ್ ರಾಜ್ಯದಲ್ಲಿ ನಡೆಯುತ್ತದೆ? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಉತ್ತರ ಪ್ರದೇಶ್, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ ಮೂರು ಉತ್ತರ ಪ್ರದೇಶ್. ನಾಲ್ಕನೆಯ ಪ್ರಶ್ನೆ, ಹಸುವಿನ ಸಗಣಿಯನ್ನು ಕೃಷಿಯಲ್ಲಿ ಡ್ಯಾಶ್ ಆಗಿ ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಸಾವಯವ ಗೊಬ್ಬರ, ಎರಡನೇ ಆಪ್ಷನ್ ಅಜೈವಿಕ ಗೊಬ್ಬರ, ಮೂರನೇ ಆಪ್ಷನ್ ರಾಸಾಯನಿಕ ಗೊಬ್ಬರ, ನಾಲ್ಕನೇ ಆಪ್ಷನ್ ತ್ಯಾಜ್ಯ ಉತ್ಪನ್ನ. ಸರಿ ಉತ್ತರ ಒಂದು ಸಾವಯವ ಗೊಬ್ಬರ. ಐದನೆಯ ಪ್ರಶ್ನೆ, ಗಣಪ್ ನೃತ್ಯವು ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಒಂದನೇ ಆಪ್ಷನ್ ಉತ್ತರ ಪ್ರದೇಶ್, ಎರಡನೇ ಆಪ್ಷನ್ ಗೋವಾ, ಮೂರನೇ ಆಪ್ಷನ್ ಬಿಹಾರ್, ನಾಲ್ಕನೇ ಆಪ್ಷನ್ ಒಡಿಸ್ಸಾ. ಸರಿ ಉತ್ತರ ಎರಡು ಗೋವಾ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು 1960ರ ದಶಕದಲ್ಲಿ ಡ್ಯಾಶ್ ಹೆಚ್ಚಿನ ಇಳುವರಿ ನೀಡುವ ಪ್ರಭೇದವನ್ನು ಪರಿಚಯಿಸುವ ಮೂಲಕ ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ ಜೋಳ ಮತ್ತು ಜೋಳ, ಎರಡನೇ ಆಪ್ಷನ್ ಅಕ್ಕಿ ಮತ್ತು ಗೋಧಿ, ಮೂರನೇ ಆಪ್ಷನ್ ರಾಗಿ ಮತ್ತು ಸೆಣಬು, ನಾಲ್ಕನೇ ಆಪ್ಷನ್ ಸೆಣಬು ಮತ್ತು ಹತ್ತಿ. ಸರಿ ಉತ್ತರ ಎರಡು ಅಕ್ಕಿ ಮತ್ತು ಗೋಧಿ. ಪ್ರಶ್ನೆ, ಡ್ಯಾಶ್ ಸಸ್ಯಕೋಶದಲ್ಲಿ ಮಾತ್ರ ಇರುತ್ತದೆ? ಒಂದನೇ ಆಪ್ಷನ್ ಮೈಟ್ರೋಕಾಂಡ್ರಿಯಾ, ಎರಡನೇ ಆಪ್ಷನ್ ನ್ಯೂಕ್ಲಿಯಸ್, ಮೂರನೇ ಆಪ್ಷನ್ ಗಾಲ್ಗಿ ಸಂಕೀರ್ಣ, ನಾಲ್ಕನೇ ಆಪ್ಷನ್ ಪ್ಲಾಸ್ಟಿಡ್ಗಳು. ಸರಿ ಉತ್ತರ ನಾಲ್ಕು ಪ್ಲಾಸ್ಟಿಡ್ಗಳು. ಎಂಟನೆಯ ಪ್ರಶ್ನೆ, ಲ್ಯಾಂಡ್ ಆಫ್ ವಿಂಡ್ಸ್ ಎಂದು ಕರೆಯಲ್ಪಡುವ ದೇಶವನ್ನು ಗುರುತಿಸಿ? ಒಂದನೇ ಆಪ್ಷನ್ ಡೆನ್ಮಾರ್ಕ್, ಎರಡನೇ ಆಪ್ಷನ್ ಜೆಕ್ ರಿಪಬ್ಲಿಕ್, ಮೂರನೇ ಆಪ್ಷನ್ ಜರ್ಮನಿ, ನಾಲ್ಕನೇ ಆಪ್ಷನ್ ಪೋಲ್ಯಾಂಡ್. ಸರಿ ಉತ್ತರ ಒಂದು ಡೆನ್ಮಾರ್ಕ್. ಒಂಬತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಪ್ರತ್ಯೇಕವಾಗಿ ವಸ್ತುಗಳ ತಯಾರಿಕೆಗಾಗಿ ಕಾಯ್ದಿರಿಸಲಾಗಿದೆ? ಒಂದನೇ ಆಪ್ಷನ್ ರಸಗೊಬ್ಬರಗಳು, ಎರಡನೇ ಆಪ್ಷನ್ ಪರಮಾಣು ಶಕ್ತಿ, ಮೂರನೇ ಆಪ್ಷನ್ ಹತ್ತಿ ಮತ್ತು ಜವಳಿ, ನಾಲ್ಕನೇ ಆಪ್ಷನ್ ವೈದ್ಯಕೀಯ. ಸರಿ ಉತ್ತರ ಎರಡು ಪರಮಾಣು ಶಕ್ತಿ. ಹತ್ತನೆಯ ಪ್ರಶ್ನೆ, ಬಾಕ್ಸೈಟ್ ಅನ್ನು ಮುಖ್ಯವಾಗಿ ಯಾವ ಉದ್ಯಮಕ್ಕೆ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಅಲ್ಯೂಮಿನಿಯಂ ಉದ್ಯಮ, ಎರಡನೇ ಆಪ್ಷನ್ ಸೆಣಬು ಉದ್ಯಮ, ಮೂರನೇ ಆಪ್ಷನ್ ಉಕ್ಕಿನ ಉದ್ಯಮ, ನಾಲ್ಕನೇ ಆಪ್ಷನ್ ಸಿಮೆಂಟ್ ಉದ್ಯಮ. ಸರಿ ಉತ್ತರ ಒಂದು ಅಲ್ಯೂಮಿನಿಯಂ ಉದ್ಯಮ. 11ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಶಿಕ್ಷಣದ ಹಕ್ಕನ್ನು ಒದಗಿಸುತ್ತದೆ? ಒಂದನೇ ಆಪ್ಷನ್ 23, ಎರಡನೇ ಆಪ್ಷನ್ 22, ಮೂರನೇ ಆಪ್ಷನ್ 21A, ನಾಲ್ಕನೇ ಆಪ್ಷನ್ 20. ಸರಿ ಉತ್ತರ ಮೂರು 21A. 12ನೇ ಪ್ರಶ್ನೆ, ಕೆಳಗಿನ ಗುಪ್ತ ದೊರೆಗಳಲ್ಲಿ ಯಾರನ್ನು ಅವರ ಮಿಲಿಟರಿ ಸಾಧನೆಗಳಿಗಾಗಿ ಇಂಡಿಯನ್ ನೆಪೋಲಿಯನ್ ಎಂದು ಪ್ರಶಂಸಿಸಲಾಯಿತು? ಒಂದನೇ ಆಪ್ಷನ್ ಚಂದ್ರಗುಪ್ತ 1, ಎರಡನೇ ಆಪ್ಷನ್ ಚಂದ್ರಗುಪ್ತ 2, ಮೂರನೇ ಆಪ್ಷನ್ ಶ್ರೀಗುಪ್ತ, ನಾಲ್ಕನೇ ಆಪ್ಷನ್ ಸಮುದ್ರಗುಪ್ತ. ಸರಿ ಉತ್ತರ ನಾಲ್ಕು ಸಮುದ್ರಗುಪ್ತ. 13ನೇ ಪ್ರಶ್ನೆ, ಸ್ವಾತಂತ್ರ್ಯದ ನಂತರ ಭಾರತವು ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಡ್ಯಾಶ್ ನಲ್ಲಿ ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ 1952, ಎರಡನೇ ಆಪ್ಷನ್ 1953, ಮೂರನೇ ಆಪ್ಷನ್ 1950, ನಾಲ್ಕನೇ ಆಪ್ಷನ್ 1951. ಸರಿ ಉತ್ತರ ನಾಲ್ಕು 1951. 14ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಶುಂಗ ರಾಜವಂಶವನ್ನು ಸ್ಥಾಪಿಸಿದರು? ಒಂದನೇ ಆಪ್ಷನ್ ಪುಷ್ಯಮಿತ್ರ, ಎರಡನೇ ಆಪ್ಷನ್ ದೇವಭೂತಿ, ಮೂರನೇ ಆಪ್ಷನ್ ಅಗ್ನಿಮಿತ್ರ, ನಾಲ್ಕನೇ ಆಪ್ಷನ್ ವಸುಮಿತ್ರ. ಸರಿ ಉತ್ತರ ಒಂದು ಪುಷ್ಯಮಿತ್ರ. 15ನೇ ಪ್ರಶ್ನೆ, IMDA 2023 ವರ್ಲ್ಡ್ ಟ್ಯಾಲೆಂಟ್ ಶ್ರೇಯಾಂಕದಲ್ಲಿ ಭಾರತವು ಯಾವ ಶ್ರೇಣಿಯನ್ನು ಹೊಂದಿದೆ? ಒಂದನೇ ಆಪ್ಷನ್ 52, ಎರಡನೇ ಆಪ್ಷನ್ 56, ಮೂರನೇ ಆಪ್ಷನ್ 60, ನಾಲ್ಕನೇ ಆಪ್ಷನ್ 64. ಸರಿ ಉತ್ತರ ಎರಡು 56.